ಇನ್ನು ಅಮ್ಮನ ಇಚ್ಛೆಯಂತೆ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನ ನವೀನ್ ಫಾರ್ಮ್ ಹೌಸ್ನಲ್ಲಿ ಜೊತೆಗೆ ಜಾನಕಿ ಅಮ್ಮ ಅವರ ಮೊಮ್ಮಗಳಿಂದ ಅಂತ್ಯ ಸಂಸ್ಕಾರ ಆಗಲಿದೆ. ವಿಧಿವಿಧಾನ ನೆರವೇರಿಸಲು ಮೊಮ್ಮಗಳು ಅಪ್ಸರ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರ ಆಗುತ್ತೆ. ಜಾನಕಿ ಅಮ್ಮನವರ ಇಚ್ಛೆಯಂತೆಯೇ ಅಂತ್ಯಕ್ರಿಯೆಗೆ ಅಂತ್ಯ ಸಂಸ್ಕಾರಕ್ಕೆ ಮೈಸೂರಿನ ನವೀನ್ ಫಾರ್ಮ್ ಹೌಸ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಜಾನಕಿ ಅಮ್ಮ ಅವರ ಅಂತ್ಯ ಸಂಸ್ಕಾರವನ್ನು ಅವರ ಮೊಮ್ಮಗಳು ಅಪ್ಸರ ನೆರವೇರಿಸಲಿದ್ದಾರೆ. ಎಲ್ಲ ಕೂಡ ತೆಲುಗು ಬ್ರಾಹ್ಮಣದ ವಿಧಿವಿಧಾನದ ಮುಖಾಂತರ ಜಾನಕಿ ಅಮ್ಮ ಅವರ ಸಂಪ್ರದಾಯವನ್ನು ತಮ್ಮ ಮೊಮ್ಮಗಳು ಒಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು, ಅವರ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಡಲಾಗ್ತಾ ಇದೆ. ಸದ್ಯ ಮರೆಯಾಗಿ ಬಿಟ್ಟಿದ್ದಾರೆ ಸಂಗೀತದ ಸರಸ್ವತಿ ಎಸ್ ಜಾನಕಮ್ಮ. ಹೃದಯಾಘಾತದಿಂದ 88 ವರ್ಷದ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ. ಸಂಗೀತ ಲೋಕದ ದಂತಕಥೆ ಇವರು. ಅಂತಹ ಒಂದು ದಂತಕಥೆ ಜಾನಕಮ್ಮ ಇನ್ಮುಂದೆ ನೆನಪು ಮಾತ್ರ. ಕಾಲು ನೋವು ಅಂತ ಹೇಳಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಮ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ರು. ಅಲ್ಲಿ ಅಡ್ಮಿಟ್ ಆಗಿದ್ರು. ಆದರೆ ಕಾಲು ನೋವಿನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದ ಎಸ್ ಜಾನಕಿ ಅಮ್ಮ ಹೃದಯಾಘಾತದಿಂದ ಶನಿವಾರ ಸಂಜೆ 7:30 ಸುಮಾರಿಗೆ ಜಾನಕಮ್ಮ ನಿಧನವನ್ನು ಹೊಂದಿದ್ದಾರೆ. ಇದು ಕನ್ನಡ ಇಂಡಸ್ಟ್ರಿ, ಮಲಯಾಳಂ, ಇನ್ನು ಬಹುತೇಕ ಇಂಡಸ್ಟ್ರಿಗಳು ತುಂಬಲಾರದ ನಷ್ಟ. ಯಾಕಂದರೆ ಇಂತಹ ಒಂದು ಅದ್ಭುತ ಗಾಯಕಿ ಯಾವ ಭಾಷೆಯನ್ನು ಕೊಟ್ಟರೂ ಕೂಡ ಅದನ್ನು ಏಕಕಾಲದಲ್ಲಿ ಅರ್ಥೈಸಿಕೊಂಡು ಸೊಗಸಾಗಿ ಹಾಡ್ತಾ ಇದ್ದಂತಹ ಕಲಾವಿದೆ ಇವತ್ತು ನಮ್ಮ ಇಂಡಸ್ಟ್ರಿ ಮತ್ತು ಹಲವಾರು ಇಂಡಸ್ಟ್ರಿಯನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ 88 ವಯಸ್ಸಿನಲ್ಲೂ ಕೂಡ ಅವರ ಧ್ವನಿ ಇನ್ನೂ ಕೋಗಿಲೆ ಕಂಠದಂತೆಯೇ ಇತ್ತು. ಸಾಕಷ್ಟು ಜನ ಇವರ ಕಂಠಕ್ಕೆ ಅಭಿಮಾನಿಯಾಗಿದ್ರು. ಇವರ ಹಾಡಿನ ಸ್ವರಗಳಿಗೆ ಮೈದುಂಬಿಸಿಕೊಂಡು ಅದನ್ನು ಆಲಿಸಿಕೊಳ್ತಾ ಇದ್ರು. ಅಂತಹ ಅಭಿಮಾನಿಗಳು ಇವತ್ತು ಸ್ವರವನ್ನು ಆಲಿಸುವಂತಹ, ಸ್ವರವನ್ನು ಪ್ರೀತಿಸುವಂತಹ ಅಭಿಮಾನಿಗಳು ಇವತ್ತು ಮೌನರಾಗಿ ಬಿಟ್ಟಿದ್ದಾರೆ. ಇಂತಹ ಒಂದು ಸ್ವರದ ದಂತಕಥೆಯ ಕೋಗಿಲೆಯನ್ನು ನಾವು ಕಳೆದುಕೊಂಡಿದ್ದೇವೆ ಅಂತ ಹೇಳಿ ಜಾನಕಿ ಅಮ್ಮ ಅವರ ಈ ಒಂದು ಸಾವು ಯಾರೂ ಕೂಡ, ಅವರ ಅಭಿಮಾನಿಗಳು ಕೂಡ ಭರಿಸಲಾಗದಷ್ಟು ನೋವು ಅವರಲ್ಲಿದೆ. ಇನ್ನು ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಡ್ತಾ ಇದೆ. ಅವರ ಕುಟುಂಬದವರು, ಅವರ ಸಹೋದ್ಯೋಗಿಗಳು, ಅವರ ಅಭಿಮಾನಿಗಳಿಗೆ, ಅವರನ್ನು ನಂಬಿಕೊಂಡಿದ್ದವರಿಗೆ ಆ ಭಗವಂತ ದುಃಖವನ್ನು ಭರಿಸುವಂತಹ ಶಕ್ತಿ ನೀಡಲಿ. ಇನ್ನು ಜಾನಕಿ ಅಮ್ಮ ಅವರು ಅವರ ಇತಿಹಾಸವನ್ನು ನೋಡೋದು ಅಥವಾ ಅವರ ಒಂದು ಸಂಗೀತ ಮತ್ತು ನಿರ್ದೇಶಕರೊಂದಿಗೆ ಯಾವ ರೀತಿಯಾಗಿ ಸಹಯೋಗ ಇತ್ತು, ಯಾವ ರೀತಿಯಾಗಿ ಒಡನಾಟ ಇತ್ತು ಅಂತ ನೋಡೋದಾದರೆ, ಜಾನಕಿ ಅಮ್ಮ ಅವರು ವಿವಿಧ ತಲೆಮಾರುಗಳ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1960ರ ದಶಕದ ಆರಂಭದಿಂದಲೂ ಕೂಡ ಅವರಿಗೆ ಮುಖ್ಯವಾಗಿ ಕನ್ನಡ ಮತ್ತು ಮಲಯಾಳಂ ಚಿತ್ರಗಳ ಸಂಯೋಜಕರ ಹಾಡುಗಳನ್ನು ನೀಡಿ ಅವರ ಜೊತೆ ಸೇರಿಕೊಂಡು ವೃತ್ತಿಪರದ ಕೆಲಸಗಳನ್ನು ಮಾಡಿದ್ದಾರೆ, ಆರಂಭ ಮಾಡಿದ್ದಾರೆ. ಅವರ ವೃತ್ತಿ ಜೀವನವನ್ನು ಕನ್ನಡದ ಹಾಡುಗಳ ಸಕ್ಸಸ್ ಮುಖಾಂತರ ಮಲಯಾಳಂ ಹಾಡುಗಳು ಸಕ್ಸಸ್ ಆದಮೇಲೆಯೇ, ಅಂದರೆ ಕನ್ನಡದ ಹಾಡುಗಳು ಸಕ್ಸಸ್ ಆದಮೇಲೆ ಅವರ ವೃತ್ತಿ ಜೀವನ ಒಂದು ಹಿಡಿತಕ್ಕೆ ಬಂದಿದ್ದು, ಅವರನ್ನು ಒಂದಷ್ಟು ಜನ ಕನ್ನಡಿಗರು ಗುರುತಿಸಿದ್ದು. ಅದಾದ ನಂತರ ಜಾನಕಿ ಅಮ್ಮ ಅವರಿಗೆ ಬಹಳಷ್ಟು ಅವಕಾಶಗಳು ಬಂದವು, ಬಹಳಷ್ಟು ಬೇಡಿಕೆಗಳು ಬಂದವು. ನಿಮ್ಮ ಕಂಠದಿಂದ ನಮ್ಮ ಭಾಷೆಗೆ ಬೇಕು ಈ ಹಾಡು ಅಂತೇಳಿ.